ಸರ್? ರಿಟೈರ್ಡ್ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್. ಸಂಪೂರ್ಣ 100% ಸಾವಯವ. ನಾವು ಬದುಕುವುದಕ್ಕೆ ಒಳ್ಳೆ ಆಹಾರವನ್ನು ಸಿಗಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಕೃಷಿಯನ್ನು ಪ್ರಾರಂಭ ಮಾಡಿದ್ವಿ. ಕಷ್ಟಪಡೋದ್ರಲ್ಲಿ ಇಷ್ಟಪಡ್ಬೇಕ್ರಿ. ಇಷ್ಟಪಟ್ಟು ಖುಷಿಯಿಂದ ಮಾಡಿದ್ರೆ ಅದು ಖುಷಿ ಒಳಗೆ ಸಂತೃಪ್ತಿ ಅನ್ನೋದು ಸಕ್ಸಸ್ಸೂ ಆಗಿದೆ. ಒಂದು ಜನರಿಗೆ ಮಾದರಿ ಆಗ್ಬೇಕು ನಾವು. ಭೂಮಿಗೆ ನಾವು 100% ಅದರೊಳಗೆ ನಾವು ಇದನ್ನು ಮಾಡಿದೀವಿ ಅಂತಂದ್ರೆ ಅದು ಹೆಚ್ಚು ಕಡಿಮೆ ನಮ್ಮನ್ನು ಸಂತೃಪ್ತಿಯನ್ನು ಗೊಳಿಸ್ತದೆ. ನಮಸ್ಕಾರ ಆತ್ಮೀಯ ರೈತ ಬಾಂಧವರಿಗೆ, ನಾನು ಮೈಕ್ರೋಬಿ ಅಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ರಮೇಶ್ ಮಾತಾಡ್ತಾ ಇರೋದು. ಇವತ್ತು ನಮ್ಮ ಕಡೆ ಬಂದಿದ್ದು ಅರಿಶಿನ. ಬಟ್ ಅರಿಶಿನ ಬೆಳೆಗೆ ಅವ್ರು ಯಾವ ರೀತಿ ಪ್ರಾಡಕ್ಟ್ನ ಯೂಸ್ ಮಾಡಿದ್ರು, ಇವತ್ತಿನ ದಿನ ಹೆಂಗೆ ಇಳುವರಿನ ತೆಗಿತಾ ಇದ್ದಾರೆ, ಅದರ ಲಾಭ ಇದೆಯಾ ಅಥವಾ ಖುಷಿ ಇದೆಯಾ, ಆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇಲ್ಲೇ ಇದ್ದಾರೆ ನಮ್ಮ ಸರ್ ಅವರು. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಸರ್? ಶ್ರೀಶೈಲ್ ಯಲ್ಲನಗೌಡ ಪಾಟೀಲ್ ಅಂತ. ಪಾಟೀಲ್ ಅಂತ ಸರ್. ರಿಟೈರ್ಡ್ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟರ್ ಸರ್. ಬಟ್ ನೋಡ್ರಿ, ಇವತ್ತಿನ ದಿನ ನೀವು ಅರಿಶಿನ ಬೆಳೆದಿದ್ರಲ್ರಿ, ಈಗ ಈ ಸಂಪೂರ್ಣವಾಗಿ ನೀವು ಸಾವಯವದಲ್ಲಿ ಸಾವಯವ, ಸಂಪೂರ್ಣ 100% ಸಾವಯವ. ಯಾವುದು ಕೆಮಿಕಲ್ ಕೆಮಿಕಲ್ ಯಾವುದು. ಬಟ್ ನಮ್ಮದು ವಿಚಾರ ಏನಿತ್ತಂದ್ರೆ ಪೆನ್ಷನ್ ಆದ ನಂತರ ಒಂದು ಜನರಿಗೆ ಮಾದರಿ ಆಗ್ಬೇಕು. ನಾವು ನೋಡಿ ಅದರಿಂದ ಉತ್ಪನ್ನ ಬರೋಕ್ಕಿಂತ ನಾವು ಬದುಕುವುದಕ್ಕೆ ಒಳ್ಳೆಯ ಆಹಾರವನ್ನು ಸಿಗಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಕೃಷಿಯನ್ನು ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಮಾಡಿದ್ವಿ ಮತ್ತು ನಮಗೆ ಇದ್ರೊಳಗೆ ಸಂತೃಪ್ತಿ ಅನ್ನೋದು ಸಕ್ಸಸ್ಸೂ ಆಗಿದೆ. ನೀವು ಇವತ್ತು ಅರಿಶಿನ ಬೆಳೆದಿದ್ದು ಇದೇ ಫಸ್ಟ್? ಈಗ ಇದಕ್ಕಿಂತ 2 ವರ್ಷದಿಂದ ಬೆಳೆದಿದ್ದೆವು, ಆದ್ರೆ ಅದನ್ನು ರಾಸಾಯನಿಕವಾಗಿ ಬೆಳೆದಿದ್ದು. ಇದನ್ನು ಮಾತ್ರ ಕಂಪ್ಲೀಟ್ 100% ಸಾವಯವ. ಈಗ ಸಾವಯವಕ್ಕೆ ನೀವು ಬೆಳೆದಿರಲ್ಲ, ಈಗ ಏನೇನು ಯೂಸ್ ಮಾಡಿದ್ರೆ? ನಾವು ಡಾಕ್ಟರ್ ಸೊಯಿಲ್ದವರು ಒಂದು 3 ಸಲ ಅವ್ರ ಸಾವಯವದ ಇದನ್ನ ಅವ್ರದಷ್ಟು ಮಾಹಿತಿಯನ್ನು ತಗೊಂಡು ನಾವು ಕಂಪ್ಲೀಟ್ ಸಾವಯವದೊಳಗನ ಇದನ್ನ ಮಾಡಿದ್ದಾರೆ. ಇವಾಗ ಡಾಕ್ಟರ್ ಸಾಯಿಲ್ ನಮ್ದು ಇವಾಗ 5 ಲೀಟರ್ ಕ್ಯಾನ್ ಕೊಟ್ಟಿದ್ದಾರೆ. 5 ಲೀಟರ್ ಸಾಯಿಲ್ ಫರ್ಟಿಲಿಟಿ ಬೂಸ್ಟರ್ ಅಂತ ಬರ್ತದೆ, ಅದನ್ನೊಂದು ಕೊಟ್ಟಿದ್ದು. 5 ಲೀಟರ್ದು ಒಂದು ಕ್ಯಾನು 3 ಇವನು ಕೊಟ್ಟಿದ್ದಾರೆ. 3 ಬದಲಾವಣೆ ಎತ್ತರಿ ಅದು. ಯಾಕಂತಂದ್ರೆ ಬೆಳೆ ನೋಡೋದಕ್ಕೂ ಒಳ್ಳೇದಾಕಿತ್ತು ಮತ್ತು ರೋಗ ಯಾವುದು ಕಾಣ್ತಿರ್ಕಿಲ್ಲ. ಕಾಣ್ತಿರ್ಕಿಲ್ಲ. ಯಾಕಂತಂದ್ರೆ ಸ್ವಲ್ಪ ಮಳೆ ಐತಿ, ಒಂದಿಷ್ಟು ನಮ್ಮಲ್ಲಿ ಒಂದಿಷ್ಟು ನೀರು ನಿಂತರು ಅದೇನಾದ್ರದಕ್ಕೆ ಏನು ಅನ್ಸಲ್ಲ. ಮುಂದಿಷ್ಟಾಗಿ ನಾವು ಈ ವರ್ಷದಕ್ಕೂ ಸಗಣಿ ಗೊಬ್ಬರ ಹಾಕಿಲ್ಲ. ಮತ್ತೆ ಹಾಕಿಲ್ಲ ಮೊದಲೇದು ಹೇಳ್ಬೇಕು. ಹೋಸಲ ಹಾಕಿದ್ವಿ ಸಗಣಿ ಗೊಬ್ಬರ ಹಾಕಿ 2 ಬೆಳೆ, ಒಂದು ಗೊಂಜಾಳು ಒಂದು ಸದಕ ತಕೊಂಡ ನಂತರನು ಈ ವರ್ಷ ಅದಕ್ಕೆ ಸಗಣಿ ಗೊಬ್ಬರ ಇಲ್ಲದನ ಇಷ್ಟು ಇಳುವರಿ ಮಾಡ್ಬೋದು. ಈಗ ಎಲೆಯಲ್ಲಿ ಬದಲಾವಣೆ ಯಾವ ತರ ಐತ್ರಿ? ಈಗ ಎಲೆ ಅಗದಿ ಗ್ರೀನ್ ಕಲರ್ ಅಗದಿ ಭಾಳ ಸೂಪರ್ ಇತ್ತು. ಅವಾಗ ನಿಮ್ಮ ಸಾಯಿಲ್ ಇದ್ರ ಅವರು ಬಂದು ಎಲ್ಲ ನೋಡಿ ಇದನ್ನ ಮಾಡಿ ಹೋಗಿದ್ರು. ಅರಿಶಿನ ಇಳಿಯೋದು ಯಾವ ತರ ಮೂವ್ಮೆಂಟ್ ಇತ್ತು? ಅರಿಶಿನ ಇಳಿದು ಚಲೋ ಇತ್ತು, ಅಗದಿ ಚಲೋ ಇತ್ತು. ಅದು ತನ್ನದೇ ಆದಂತ ಒಂದು ಕಾರ್ಯವನ್ನ ಭೂಮಿಗೆ ನಾವು 100% ಅದರೊಳಗೆ ನಾವು ಇದನ್ನ ಮಾಡಿದ್ವಿ ಅಂತಂದ್ರೆ ಅದು ಹೆಚ್ಚು ಕಡಿಮೆ ನಮ್ಮನ್ನು ಸಂತೃಪ್ತಿಯನ್ನು ಗೊಳಿಸ್ತದೆ. ಬದಲಾವಣೆ ಮೆದು ಮತ್ತು ಅದು ಭೂಮಿಯಲ್ಲಿ ನೀರಿನ ಅಂಶ ಹಿಡ್ಕೊಳ್ಳೋದು ಮತ್ತು ಅದರ ತನ್ನದೇ ಆದಂಥ ಒಂದು ವ್ಯವಸ್ಥೆಯನ್ನು ಚಲೋ ಇಟ್ಕೊಳ್ತದೆ. ನೋಡ್ಬೋದು ಇವತ್ತು ಅರಿಶಿನದಲ್ಲಿ ಈ ಥರ ಕ್ವಾಲಿಟಿ ಬರ್ಬೇಕಂತಂದ್ರೆ ಎಷ್ಟು ಕಷ್ಟಪಡ್ತಿದ್ದಾರೆ ನಮ್ಮ ರೈತರು ಅಂತಂದ್ರೆ ತುಂಬ ಕಷ್ಟಪಡ್ತಿದ್ದಾರೆ. ಈ ಥರ ಕ್ವಾಲಿಟಿ ಕಷ್ಟಪಡೋದ್ರಲ್ಲಿ ಇಷ್ಟಪಡ್ಬೇಕ್ರಿ, ಕಷ್ಟಪಡಬಾರ್ದು, ಇಷ್ಟಪಟ್ಟು ಖುಷಿಯಿಂದ ಮಾಡಿದ್ರೆ ಅದು ಖುಷಿ. ಇಲ್ಲಿ ಮೇನ್ ಪಾರ್ಟ್ಸ್ ನಾವು ನೋಡ್ಬೋದಾಗಿದೆ ಏನಪ್ಪ ಅಂತಂದ್ರೆ, ಇಲ್ಲಿ ನಮ್ಮ ಅರಿಶಿನದಲ್ಲಿ ಏನಂತಂದ್ರೆ ಕರ್ಕ್ಯೂಮಿನ್ ಪಾರ್ಟ್ಸ್ ಅಂತೇಳಿ ಕರಿತೀವಿ ನಾವು. ಅಟ್ರಿಸ್ಬಾರ್ದಂದ್ರೆ ಕರ್ಕ್ಯೂಮಿನ್ ಪಾರ್ಟ್ಸ್ ಅಂತ ಕರಿತೀವಿ. ಇದು ನೋಡ್ಬೋದು ನೀವು ಯಾವ ರೀತಿ ಬಂದೈತೆ ಅಂದ್ರೆ ಇದೇ ಮೇನ್ ನಮ್ಮ ಟಾರ್ಗೆಟ್ ಇರೋದಿಲ್ಲ. ಈ ಪಾರ್ಟ್ಸ್ ಏನಿದೆ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮತ್ತು ಅದೇ ರೀತಿಯಾಗಿ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ. ಹೆಂಗೆ ನಿಮ್ಮ ಕಬ್ಬಲ್ಲಿ ಕೂಡ ಇವತ್ತು ಬೆಂಡ್ ಹೊಡಿಯಲ್ಲ, ಬೆಂಡ್ ಹೊಡಿಲಿಲ್ಲಪ್ಪ ಅಂತಂದ್ರೆ ಏನಾಗುತ್ತೆ, ಕಬ್ಬಿನ ತೂಕ ಜಾಸ್ತಿ ಬರುತ್ತೆ. ಈ ಕರ್ಕ್ಯೂಮಿನ್ ಪಾರ್ಟ್ಸ್ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಏನಾಗುತ್ತೆ, ತೂಕ ಜಾಸ್ತಿ ಬರುತ್ತೆ ಮತ್ತು ಅಷ್ಟು ಕ್ವಾಲಿಟಿ ಬರುತ್ತೆ ಮತ್ತು ಅದೇ ರೀತಿಯಾಗಿ ರೇಟ್ ಕೂಡ ಜಾಸ್ತಿ ಬರುತ್ತೆ. ನಿಮ್ಮ ಡಾಕ್ಟರ್ ಸಾಯಿಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಳ್ಳೇದಾದ್ರೆ ಸರ್, ಡಾಕ್ಟರ್ ಸಾಯಿಲ್ದವ್ರು ಅವರು ತಮ್ಮ ಪರಿಶ್ರಮ ಪಟ್ಟು ಮತ್ತು ರೈತರಿಗೆ ಒಂದು ಒಳ್ಳೆ ಮಾರ್ಗದರ್ಶನವನ್ನು ಮಾಡಕ್ಕಿದ್ದಾರೆ. ಅದಕ್ಕೆ ರೈತರು ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ಸಾಧ್ಯ ಐತಿ. ಯಾಕಂತಂದ್ರೆ ಕಷ್ಟ ಬರಲ್ದನ ಜೀವಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಆಗಲಿ ಕಷ್ಟ ಬರೋದನ್ನ ಆ ಕಷ್ಟನೂ ಸ್ವಲ್ಪ ಸಹಿಸ್ಕೊಂಡು ಮತ್ತು ನಾವು ದಿಢೀರ್ನ ಒಮ್ಗಿಲೆ
ಅಂಬಾನಿ ಅದು ಆಗಕ್ಕೆ ಸಾಧ್ಯ ಇಲ್ಲ. ಹಂತವಾಗಿ ನಾವು ಮಾಡಿದ್ರೆ ಒಕ್ಕಲ್ತನದೊಳಗೆ ಒಳ್ಳೆ ಲಾಭದಾಯಕ ಕೃಷಿ ಮಾಡ್ಬೋದು ನಾವು. ಈಗ ಅಂದಾಜಿನ ಪ್ರಕಾರ ಇವಾಗ ನಿಮ್ಮ ಅರಿಶಿನ ತೋಟದಲ್ಲಿ ನೋಡ್ತಾ ಇದ್ರೆ ಇದು ಇವಾಗಿರೋದು ಒಂದು 20% ಮಾತ್ರ ಇಲ್ಲಿ ನಿಮ್ಮ ಭಾಗಕ್ಕೆ ಬಂದು ಇನ್ನು 80% ಎಲ್ಲ ತುಂಬ್ತಾ ಇದ್ದಾರೆ, ನೀವು ನೋಡಬಹುದು. ಮತ್ತೆ ಇನ್ನೂ ಕೂಡ ಇದೆ, ಇನ್ನೂ ಸಾಕಷ್ಟು ಇದೆ. ಬಟ್ ಇದನ್ನ ನೋಡಿದಾಗ ಈಗ ನಿಮಗೆ ಎಷ್ಟು ಟನ್ ಕ್ವಿಂಟಲ್ ಬರ್ಬೋದು ಅಂತ ಮಾತಾಡ್ತಾರೆ. ನಾನು ಅದು ಯಾಕಂತಂದ್ರೆ ನಾನು ಇಷ್ಟು ಇನ್ನೂ ಇದ್ರ ಬಗ್ಗೆ ಪರ್ಫೆಕ್ಟ್ ಆಗಿ ಆಗಿಲ್ಲ. ಕೆಲವು ಮಂದಿ ರೈತರು ಹೇಳ್ತಾರೆ 35ರಿಂದ 40 ಕ್ವಿಂಟಲ್ ತನಕ ಆಗ್ಬೋದ್ರಿ ಇದು ಅಂತ ಹೇಳಿ. ಅಂದ್ರೆ ಈ ಬೆಳವಣಿಗೆ ನೋಡಿ ಅಂದ್ರೆ ಅನುಭವ ಅಂತ ರೈತರು ಈ ತರ ಬೆಳವಣಿಗೆ ನೋಡಿ 30ರಿಂದ 40 ಕ್ವಿಂಟಲ್ ಬರ್ಬೋದು ಅಂತ ಹೇಳ್ತಾರೆ. ನಾವು ಮಾತ್ರ ಇನ್ನೂ ಇದ್ರ ಬಗ್ಗೆ ಹೆಚ್ಚಿಲ್ಲ. ಈಗ ಯಾಕಂದ್ರೆ ಇದಕ್ಕಿಂತ 2 ವರ್ಷ ನಾವು ಮಾಡಿದ್ವಿ ಅರಿಶಿನ, ಆದ್ರೆ ಇಷ್ಟು ಅದು ಪರ್ಫೆಕ್ಟ್ ಆಗಿ ಮಾಡಿಕ್ಕಿಲ್ಲ. ರಾಸಾಯನಿಕವಾಗಿ ಮಾಡಿದ್ದು ಅದು ನಾವು ಕಾಟಾಚಾರಕ್ಕೆ ಮಾಡಿದ್ದು. ಈ ಸಲ ಮಾತ್ರ ಭೂಮಿ ಒಳಗೆ 100% ನಾವು ಅದಕ್ಕೆ ತೊಡಗಿಸಿ ಮಾಡಕೈತಿ. ಹೌದು. ನೋಡ್ರಿ ಇಲ್ಲಿ ಈ ಭಾಗದಲ್ಲಿ ಒಂದು ಈ ತರ ಅರಿಶಿನ ಬೆಳಿಬೇಕಂದ್ರೆ ಎಷ್ಟು ಖರ್ಚು ಮಾಡ್ತಾರೆ? ಏನು ಅವರು ಸಣ್ಣ 30-40 ಸಾವಿರ ತನಕ ಖರ್ಚು ಮಾಡ್ತಾರೆ. ನಿಮ್ಮ ಖರ್ಚು ಎಷ್ಟು ಬಂತು? ಸಣ್ಣ ಹೆಚ್ಚು ಕಡಿಮೆ ನಮ್ದು 18,000 ತನಕ ಆಗಿದೆ ನೋಡ್ರಿ. ಅಂದ್ರೆ ಅರ್ಧ ಕಡಿಮೆ 50% ಕಡಿಮೆ. ಇಳುವರಿ ಜಾಸ್ತಿ. ಮೇನ್ ಏನಿರೋದಪ್ಪ, ಇಳುವರಿ ಜಾಸ್ತಿ ಆಯ್ತು. ಮತ್ತೆ ಇದ್ರಲ್ಲಿ ಇರ್ತಕ್ಕ ಕ್ವಾಲಿಟಿನೂ ಚಲೋ ಅದಾರ, ಆರೋಗ್ಯಕ್ಕೂ ಒಳ್ಳೆ ಅದರಲ್ಲ. ಆರೋಗ್ಯಕ್ಕೂ ಸಮಾಜಕ್ಕೂ ಒಳ್ಳೆ ಅದು ಮೇನ್ ಆಗತ್ತೆ. ನಿರಂತರವಾಗಿ ನೀವೇನಾದ್ರೂ ಕೂಡ ಈ ತರ ಆದಾಯ ಬೆಳಿಬೇಕು, ಉತ್ತಮವಾದಂಥ ಇಳುವರಿ ತೆಗಿಬೇಕು, ನಾವು ಕೂಡ ಭೂಮಿನ ಉಳಿಸೊಂದು ಸಮಾಜಕ್ಕೆ ಏನಾದರೂ ಒಂದು ಕೊಡಬೇಕಂತ ಏನಾದರೂ ಇದ್ರೆ ಈ ಕೆಳಗಡೆ ಇರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದ, ನಮಸ್ತೆ.